ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ದು ಕೂಡ ಈ ತರ ಫೋಟೋನ ಈ ತರ ಕನ್ವರ್ಟ್ ಮಾಡ್ಕೋಬಹುದು. ಈ ತರ ಯಾವ ತರ ಕನ್ವರ್ಟ್ ಮಾಡ್ಕೊಳ್ಳೋದು, ಯಾವುದೇ ಒಂದು ಎಡಿಟಿಂಗ್ ಆ್ಯಪ್ ಇಲ್ಲದೆ ಕೇವಲ 1 ನಿಮಿಷದಲ್ಲಿ AI ಮುಖಾಂತರ ಗೂಗಲ್ ಜೆಮಿನಿಯಲ್ಲಿ ಯಾವ ತರ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಪ್ರಾಂಪ್ಟ್ ಅನ್ನ ಹಾಕ್ಬಿಟ್ಟು ನಿಮಗೆ ಬೇಕಾದ ತರವನ್ನ ಯಾವ ತರ ಈ ತರ ಫೋಟೋನ ಎಡಿಟ್ ಮಾಡ್ಕೊಳ್ಳೋದು, ಅದು ಕೂಡ ಕಂಪ್ಲೀಟ್ ಆಗಿ ಫ್ರೀ ಆಗಿ ಕೇವಲ 1 ನಿಮಿಷದಲ್ಲಿ ಈ ತರ ಇಮೇಜ್ ಇರೋದನ್ನ ಈ ತರ ಕನ್ವರ್ಟ್ ಮಾಡ್ಕೋಬಹುದು ಕೇವಲ ಒಂದು ಕ್ಲಿಕ್ ಅಲ್ಲಿ. ಯಾವ ತರ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತೆ ತುಂಬಾ ಸಿಂಪಲ್ ಸ್ಟೆಪ್ಸ್ ಇರುವಂತದ್ದು. ಇದೇ ತರ ಒಂದು ಟ್ರೆಂಡಿಂಗ್ ಪ್ರಾಂಪ್ಟ್ಸ್ ಕೂಡ ಯಾವ ತರ ಹುಡ್ಕೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಯಾವ್ದಾದ್ರು ಒಂದು ಫೋಟೋನ ನೋಡ್ಕೊಂಡಿರ್ತೀರಾ, ಆ ತರ ಫೋಟೋನ ನಿಮ್ಮ ಒಂದು ಫೋಟೋನು ಕೂಡ ಆ ತರ ಕನ್ವರ್ಟ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತೀರಾ. ಆದ್ರೆ ಆ ಪ್ರಾಂಪ್ಟ್ ಯಾವ ತರ ಎಲ್ಲಿ ಸಿಗುತ್ತೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಸಿಂಪಲ್ ಸ್ಟೆಪ್ಸ್ ಇರುವಂತದ್ದು. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡೋದ್ರಿಂದ ಇದೇ ತರ ಒಂದು ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಆಯ್ತಾ, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ತರ ಒಂದು ಇಮೇಜ್ ನಿಮ್ದು ಇರುತ್ತೆ, ನಿಮ್ದೊಂದು ಇಮೇಜ್ ಇರುತ್ತೆ. ಮೊದಲು ಈ ತರ ಇರುತ್ತೆ. ಅದನ್ನ ಈ ತರ ಯಾವ ತರ ಕನ್ವರ್ಟ್ ಮಾಡ್ಕೊಳ್ಳೋದಂದ್ರೆ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಜೆಮಿನಿ ಆ್ಯಪ್ ಇರಬೇಕಾಗುತ್ತೆ. ಅದಕ್ಕೆ ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಜೆಮಿನಿ ಅಂತ ಸರ್ಚ್ ಮಾಡಿ. ಜೆಮಿನಿ ಅಂತ ಸರ್ಚ್ ಮಾಡಿದಾಗ ನಮಗೆ ಈ ತರ ಒಂದು ಆಪ್ಷನ್ ಇರುವ, ಈ ತರ ಒಂದು ಲೋಗೋ ಇರುವ ಆ್ಯಪ್ ಬರ್ತಾ ಇರುವಂತದ್ದು. ಈ ಒಂದು ಗೂಗಲ್ ಜೆಮಿನಿ ಆ್ಯಪ್ ಅನ್ನ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಲ್ರೆಡಿ ಇತ್ತಪ್ಪ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಏನಾದರೂ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಒಂದು ಫೋನಲ್ಲಿ ಇನ್ಸ್ಟಾಲ್ ಇಲ್ಲಪ್ಪ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಸ್ಟ್ 2-3 MB ಅಷ್ಟೇ ಇರುವಂಥದ್ದು ಸ್ನೇಹಿತರೆ. ಈ ಒಂದು ಆ್ಯಪನ್ನು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಆ್ಯಪನ್ನು ಓಪನ್ ಮಾಡ್ಕೊಂಡಾಗ ನಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಬಂದಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹಿಸ್ಟ್ರಿ ಬರುತ್ತೆ. ನಿಮ್ಮ ಒಂದು ಹಿಂದ್ಗಡೆ ಯಾವ್ದಾದ್ರು ಒಂದು ಜನರೇಟ್ ಮಾಡ್ಕೊಂಡಿದ್ರೆ ಇಲ್ಲಿ ಹಿಸ್ಟ್ರಿಯಲ್ಲಿ ಬಂದಿರುತ್ತೆ. ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಬಂದಿರುವಂಥದ್ದು, ನಿಮ್ಮ ಒಂದು ಇಮೇಲ್ ID ಬಂದಿರುವಂಥದ್ದು. ಇಲ್ಲಿ ಕೆಳಗಡೆ ಆಸ್ಕ್ ಜೆಮಿನಿ ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು. ಈ ಒಂದು ಆಸ್ಕ್ ಜೆಮಿನಿ ಕೆಳಗಡೆ ಒಂದು ಪ್ಲಸ್ ಐಕಾನ್ ಇರುವಂಥದ್ದು. ಆ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಫೋಟೋಸ್, ನಿಮ್ಮ ಒಂದು ಫೋನ್ನಲ್ಲಿ ಒಂದು ಫೋಟೋನ ಚೂಸ್ ಮಾಡಿ. ಯಾವ ಒಂದು ಫೋಟೋ ನೀವು ಕನ್ವರ್ಟ್ ಮಾಡ್ಕೋಬೇಕು, ಯಾವ ಒಂದು ಫೋಟೋನ ನೀವು ಎಡಿಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ, ಆ ಒಂದು ಫೋಟೋನಲ್ಲಿ ಚೂಸ್ ಮಾಡ್ಕೊಳ್ಳಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಲ್ಲಿ ಯಾವ ಒಂದು ಫೋಟೋ ಇದೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಅದನ್ನ ಚೂಸ್ ಮಾಡಿ. ಇಲ್ಲಿ ಆ ಒಂದು ಫೋಟೋ ಇರುವಂಥದ್ದು, ಆ ಒಂದು ಫೋಟೋನ ಚೂಸ್ ಮಾಡ್ತೀನಿ. ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಸ್ಕ್ ಜೆಮಿನಿ ಇದ್ದಲ್ಲಿ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡಬೇಕು. ಪ್ರಾಂಪ್ಟ್ ಅಂದ್ರೆ ಏನಪ್ಪಾ ಅಂತ ಹೇಳ್ತೀನಿ. ಪ್ರಾಂಪ್ಟ್ ಅಂದ್ರೆ ಇವಾಗ ಈ ಒಂದು ಫೋಟೋನ ಯಾವ ತರ ಎಡಿಟ್ ಮಾಡೋದು ಅಂತ AI ಗೆ ಹೇಳುವುದೇ ಪ್ರಾಂಪ್ಟ್ ಸ್ನೇಹಿತರೆ. ಅಂದ್ರೆ ಈ ಒಂದು ಇಮೇಜ್ ಅನ್ನ ಈ ತರ ಎಫೆಕ್ಟಿವ್ ಆಗಿ ಕನ್ವರ್ಟ್ ಮಾಡುವಂತ ಹೇಳುವುದೇ ಪ್ರಾಂಪ್ಟ್. ಅಂದ್ರೆ AI ವೇದಲ್ಲಿ ಹೇಳಬೇಕು. ಅದಕ್ಕೆ ಯಾವ ತರ ಅಂತ ಪ್ರಾಂಪ್ಟ್ ಒಂದು ರೆಡಿ ಇರುತ್ತೆ. ಆ ಒಂದು ಪ್ರಾಂಪ್ಟ್ ನಿಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಒನ್ ಟೈಮ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಮತ್ತೆ ಈ ಮೇಲೆಗಡೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥದ್ದು, ಅದ್ರ ಮೇಲೆ ಕೂಡ ಇರುವಂಥದ್ದು. ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಪಿ ಮಾಡೋದಕ್ಕೆ ಈಸಿ ಆಗಲಿ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಯೂ ಕೂಡ ಕಾಮೆಂಟ್ ಬಾಕ್ಸ್ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಅಲ್ಲಿ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಆ ಒಂದು ಪ್ರಾಂಪ್ಟ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಆಸ್ಕ್ ಜೆಮಿನಿ ಇದ್ದಲ್ಲಿ ಪೇಸ್ಟ್ ಮಾಡಿ. ಆ ಒಂದು ಕಾಪಿ ಮಾಡಿರುವ ಪ್ರಾಂಪ್ಟ್ ಅನ್ನ ಆಸ್ಕ್ ಜೆಮಿನಿ ಇದ್ದಲ್ಲಿ ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಸೆಂಡ್ ಮಾಡಿ. ಅದಕ್ಕಿಂತ ಮುಂಚೆ, ಸೆಂಡ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಒಂದ್ಸಲ ಟೈಪ್ ಮಾಡಿ, ಐ ವಾಂಟ್ 100% ಫೇಸ್ ಮ್ಯಾಚ್ ಅಂತ ಟೈಪ್ ಮಾಡಿ. ಏನಕ್ಕಪ್ಪ ಅಂದರೆ ಏನಾದರೂ ಫೇಸ್ ಚೇಂಜಸ್ ಆಗ್ತಿದ್ರೆ, ಏನಾದರೂ ಫೇಸ್ ಮಿಸ್ ಮ್ಯಾಚ್ ಆಗೋ ಚಾನ್ಸಸ್ ಇದ್ರೆ ಕಡಿಮೆ ಆಗುತ್ತೆ. ಐ ವಾಂಟ್ 100% ಫೇಸ್ ಮ್ಯಾಚ್ ಅಂತ ಟೈಪ್ ಮಾಡಿ. ಇದು ಒಂದಕ್ಕೆ ಅಲ್ಲ, ಎಲ್ಲದಕ್ಕೂ ನೀವು ಮುಂದ್ಗಡೆ ಯಾವುದಾದ್ರೂ ಒಂದು ಗೂಗಲ್ ಜೆಮಿನಿಯಲ್ಲಿ ಫೋಟೋ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಜನರೇಟ್ ಮಾಡ್ತಿದ್ರೆ ಈ ಥರ 100% ಫೇಸ್ ಮ್ಯಾಚ್, ಐ ವಾಂಟ್ 100% ಫೇಸ್ ಮ್ಯಾಚ್ ಅಂತ ಟೈಪ್ ಮಾಡಿ ಜಸ್ಟ್ ಸೆಂಡ್ ಮಾಡಿ ಸ್ನೇಹಿತರೆ. ಸೆಂಡ್ ಮಾಡಿಬಿಟ್ಟು 1 ನಿಮಿಷ 2 ನಿಮಿಷ ಟೈಮ್ ತಗೊಳುತ್ತೆ. AI ಮುಖಾಂತರ ಜನರೇಟ್ ಆಗಬೇಕು. ಜನರೇಟ್ ಆಗಿಬಿಟ್ಟು ಸೆಂಡ್ ಆಗುತ್ತೆ. 1 ನಿಮಿಷವರೆಗೂ ವೇಟ್ ಮಾಡಿ, ಆದಷ್ಟು ಬೇಗನೆ ಆಗುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಅವರು ಕೂಡ ಈ ಥರ ಇಮೇಜಸ್ ಅನ್ನ ಜನರೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನೋಡ್ಕೋಬಹುದು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಎಲ್ಲಿಯೂ ಕೂಡ ಫೇಸ್ ಮಿಸ್ ಮ್ಯಾಚ್ ಆಗದೇನೆ
100% ವರೆಗೂ ಆಗಿರುವಂತದ್ದು ಸ್ನೇಹಿತರೆ ನೋಡ್ಕೋಬಹುದು. ಈ ತರ ಒಂದು ಫೋಟೋನ ಜನರೇಟ್ ಮಾಡ್ಕೋಬಹುದು. ಇದನ್ನ ಯಾವ ತರ ಡೌನ್ಲೋಡ್ ಮಾಡೋದಂದ್ರೆ ಜಸ್ಟ್ ಒಂದ್ಸಲ ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸೇವ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ಅದನ್ನ ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅವಾಗ ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಕೇಳ್ತಾರೆ ಯಾವ ತರ ಒಂದು ಜನರೇಟ್ ಮಾಡಿದ್ರೆ ಅಂತ. ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಈ ಒಂದು ವಿಡಿಯೋ ಲಿಂಕ್ ಅನ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ, ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲ ಒಂದು ಕಾಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ. ಮತ್ತೆ ಮುಂದ್ಗಡೆ ಇದೇ ತರ ಒಂದು ಯಾವ ತರ ಜನರೇಟ್ ಮಾಡೋದು ಕೂಡ ಅಂತ ಸಪರೇಟ್ ವಿಡಿಯೋ ಮಾಡ್ತೀನಿ. ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.